ಟಿಬಿ ಡ್ಯಾಂಗೆ ತಾತ್ಕಾಲಿಕವಾಗಿ 19ನೇ ಗೇಟ್ ಅಳವಡಿಕೆ ಮಾಡಲಾಗಿದೆ. 19ನೇ ಗೇಟ್ ಅಳವಡಿಕೆ ಕಾಮಗಾರಿ ಆರಂಭ ಆಗಿದೆ. ಕಾರ್ಯಾಚರಣೆಯಲ್ಲಿ 40 ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಡ್ಯಾಂನ ಮುಖ್ಯ ಇಂಜಿನಿಯರ್ಗಳು ಸ್ಥಳದಲ್ಲೇ ಇದ್ದು ಮೊಕ್ಕಾಂ ಹೂಡಿ ಜಲಾಶಯ ತಜ್ಞ ಕನ್ನಯ್ಯ ಮಾರ್ಗದರ್ಶನದಲ್ಲಿ ದುರಸ್ತಿ ಕಾರ್ಯಾಚರಣೆ ನಡೀತಾ ಇದೆ. ತುಂಗಭದ್ರಾ ಜಲಾಶಯದ 19ನೇ ಗೇಟ್ ದುರಸ್ತಿ ಕಾಮಗಾರಿ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು. ಈಗ ಕ್ರಸ್ಟ್ ಗೇಟ್ನ ಮೇಲೆ ಬೃಹತ್ ವಾಹನಗಳನ್ನು ಬಿಡಲಾಗ್ತಿದೆ. ಈ ದೃಶ್ಯದಲ್ಲಿ ನೋಡ್ಬೋದು, ಸಂಪೂರ್ಣವಾಗಿ ದೊಡ್ಡ ದೊಡ್ಡ ಕ್ರೇನ್ಗಳನ್ನು ಬಳಸಿ ಗೇಟನ್ನು ಇಳಿಸುವ ಕೆಲಸ ಈಗ ಆರಂಭವಾಗ್ತಾ ಇದೆ. ಹೀಗಾಗಿ ಮೊದಲನೇದಾಗಿ ಒಂದು ಕ್ರೇನ್ ಹೋಗಿತ್ತು, ಈಗ ಎರಡನೇ ಕ್ರೇನ್ ಹೋಗ್ತಾ ಇರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಎರಡು ಗೇಟ್ಗಳು ಈಗಾಗಲೇ ಡ್ಯಾಮನ್ನು ತಲುಪಿರ್ತಕ್ಕಂಥದ್ದು, ಕ್ರಸ್ಟ್ ಗೇಟ್ನ ಮೇಲೆ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಅವುಗಳನ್ನು ಕೂರಿಸೋದಕ್ಕೆ ಬೃಹತ್ ವೆಹಿಕಲ್ಗಳನ್ನು ಕಳಿಸಿದ್ದಾರೆ. ಇನ್ನೊಂದು ಕಡೆಗೆ ನೀವು ಅಬ್ಸರ್ವ್ ಮಾಡ್ಬೋದು, ಕಾಮಗಾರಿ ಆರಂಭಕ್ಕೂ ಮುನ್ನ ಆಂಬುಲೆನ್ಸನ್ನು ಇಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು. ಯಾವ ಕಾರಣಕ್ಕೆ ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಯಾರಿಗಾದರೂ ಗಾಯಗಳಾದರೆ ಅವರನ್ನು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸೇರಿಸಬಹುದು ಅನ್ನೋ ಉದ್ದೇಶಕ್ಕೆ. ಜೊತೆಗೆ ಅದು ದೊಡ್ಡ ಅಂದರೆ ಒಂದು ರೀತಿಯ ಸೂಕ್ಷ್ಮ ಕೆಲಸವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನಾದರೂ ಕೂಡ ಆಗ್ಬೋದು, ಯಾವುದೇ ಸಂದರ್ಭದಲ್ಲಿ ಏನಾದರೂ ಕೂಡ ಆಗ್ಬೋದು. ಹೀಗಾಗಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಆಂಬುಲೆನ್ಸ್ ಇದೆ, ಜೊತೆಗೆ ಬೇರೆ ಬೇರೆ ಇಲಾಖೆಯ ವಾಹನಗಳನ್ನು ಕೂಡ ಇಲ್ಲಿ ಕರೆಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಒಂದಷ್ಟು ಸಿಬ್ಬಂದಿಗಳನ್ನು ಅಂದರೆ ಮೆಡಿಕಲ್ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಇಮಿಡಿಯೇಟ್ ಆಗಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಇಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಯಾಕಂದರೆ ಡ್ಯಾಮ್ನಲ್ಲಿ ಏನೆಲ್ಲ ಘಟನೆಗಳು ನಡೀತವೆ ಅವು ಈಗ ಏನೋ ಒಂದು ರೀತಿಯ ಅಶುಭ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ. ಜೊತೆಗೆ ಆರೋಗ್ಯ ಇಲಾಖೆಯವರನ್ನು ಕೂಡ ಕರೆಸಿದ್ದಾರೆ. ಜೊತೆಗೆ ಈಗಾಗಲೇ 2 ಕ್ರೇನ್ಗಳು ಹೋಗಿವೆ, ಈಗ ಮತ್ತೊಂದು ಕ್ರೇನ್ ಕೂಡ ಬಂದಿರತಕ್ಕಂಥದ್ದು. ಅಂದರೆ 3 ರಿಂದ 4 ಕ್ರೇನ್ಗಳನ್ನು ಈ ಒಂದು ದುರಸ್ತಿ ಕಾಮಗಾರಿಯಲ್ಲಿ ಬಳಸಲಾಗುತ್ತೆ. ಹೀಗಾಗಿ 3 ಕ್ರೇನ್ಗಳು ಬಂದಿರತಕ್ಕಂಥದ್ದು. ಇನ್ನೂ ಒಂದು ಕ್ರೇನ್ ಬಂದು ಅವು ಎಲ್ಲವೂ ಕೂಡ ಅಂದರೆ ಬೃಹತ್ ಗೇಟನ್ನು ಎತ್ತಿ ಇಳಿಸೋದಕ್ಕೆ ಅನುಕೂಲ ಆಗಲಿ ಅನ್ನುವ ಉದ್ದೇಶದಿಂದ ಈ ಕ್ರೇನ್ಗಳನ್ನು ತರಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಟಿಬಿ ಡ್ಯಾಂಗೆ ತಾತ್ಕಾಲಿಕವಾಗಿ 19ನೇ ಗೇಟ್ ಅಳವಡಿಕೆ ಮಾಡಲಾಗಿದೆ. 19ನೇ ಗೇಟ್ ಅಳವಡಿಕೆ ಕಾಮಗಾರಿ ಆರಂಭ ಆಗಿದೆ. ಕಾರ್ಯಾಚರಣೆಯಲ್ಲಿ 40 ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಡ್ಯಾಂನ ಮುಖ್ಯ ಇಂಜಿನಿಯರ್ಗಳು ಸ್ಥಳದಲ್ಲೇ ಇದ್ದು ಮೊಕ್ಕಾಂ ಹೂಡಿ ಜಲಾಶಯ ತಜ್ಞ ಕನ್ನಯ್ಯ ಮಾರ್ಗದರ್ಶನದಲ್ಲಿ ದುರಸ್ತಿ ಕಾರ್ಯಾಚರಣೆ ನಡೀತಾ ಇದೆ. ತುಂಗಭದ್ರಾ ಜಲಾಶಯದ 19ನೇ ಗೇಟ್ ದುರಸ್ತಿ ಕಾಮಗಾರಿ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು. ಈಗ ಕ್ರಸ್ಟ್ ಗೇಟ್ನ ಮೇಲೆ ಬೃಹತ್ ವಾಹನಗಳನ್ನು ಬಿಡಲಾಗ್ತಿದೆ. ಈ ದೃಶ್ಯದಲ್ಲಿ ನೋಡ್ಬೋದು, ಸಂಪೂರ್ಣವಾಗಿ ದೊಡ್ಡ ದೊಡ್ಡ ಕ್ರೇನ್ಗಳನ್ನು ಬಳಸಿ ಗೇಟನ್ನು ಇಳಿಸುವ ಕೆಲಸ ಈಗ ಆರಂಭವಾಗ್ತಾ ಇದೆ. ಹೀಗಾಗಿ ಮೊದಲನೇದಾಗಿ ಒಂದು ಕ್ರೇನ್ ಹೋಗಿತ್ತು, ಈಗ ಎರಡನೇ ಕ್ರೇನ್ ಹೋಗ್ತಾ ಇರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಎರಡು ಗೇಟ್ಗಳು ಈಗಾಗಲೇ ಡ್ಯಾಮನ್ನು ತಲುಪಿರ್ತಕ್ಕಂಥದ್ದು, ಕ್ರಸ್ಟ್ ಗೇಟ್ನ ಮೇಲೆ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಅವುಗಳನ್ನು ಕೂರಿಸೋದಕ್ಕೆ ಬೃಹತ್ ವೆಹಿಕಲ್ಗಳನ್ನು ಕಳಿಸಿದ್ದಾರೆ. ಇನ್ನೊಂದು ಕಡೆಗೆ ನೀವು ಅಬ್ಸರ್ವ್ ಮಾಡ್ಬೋದು, ಕಾಮಗಾರಿ ಆರಂಭಕ್ಕೂ ಮುನ್ನ ಆಂಬುಲೆನ್ಸನ್ನು ಇಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು. ಯಾವ ಕಾರಣಕ್ಕೆ ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಯಾರಿಗಾದರೂ ಗಾಯಗಳಾದರೆ ಅವರನ್ನು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸೇರಿಸಬಹುದು ಅನ್ನೋ ಉದ್ದೇಶಕ್ಕೆ. ಜೊತೆಗೆ ಅದು ದೊಡ್ಡ ಅಂದರೆ ಒಂದು ರೀತಿಯ ಸೂಕ್ಷ್ಮ ಕೆಲಸವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನಾದರೂ ಕೂಡ ಆಗ್ಬೋದು, ಯಾವುದೇ ಸಂದರ್ಭದಲ್ಲಿ ಏನಾದರೂ ಕೂಡ ಆಗ್ಬೋದು. ಹೀಗಾಗಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಆಂಬುಲೆನ್ಸ್ ಇದೆ, ಜೊತೆಗೆ ಬೇರೆ ಬೇರೆ ಇಲಾಖೆಯ ವಾಹನಗಳನ್ನು ಕೂಡ ಇಲ್ಲಿ ಕರೆಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಒಂದಷ್ಟು ಸಿಬ್ಬಂದಿಗಳನ್ನು ಅಂದರೆ ಮೆಡಿಕಲ್ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಇಮಿಡಿಯೇಟ್ ಆಗಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಇಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಯಾಕಂದರೆ ಡ್ಯಾಮ್ನಲ್ಲಿ ಏನೆಲ್ಲ ಘಟನೆಗಳು ನಡೀತವೆ ಅವು ಈಗ ಏನೋ ಒಂದು ರೀತಿಯ ಅಶುಭ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ. ಜೊತೆಗೆ ಆರೋಗ್ಯ ಇಲಾಖೆಯವರನ್ನು ಕೂಡ ಕರೆಸಿದ್ದಾರೆ. ಜೊತೆಗೆ ಈಗಾಗಲೇ 2 ಕ್ರೇನ್ಗಳು ಹೋಗಿವೆ, ಈಗ ಮತ್ತೊಂದು ಕ್ರೇನ್ ಕೂಡ ಬಂದಿರತಕ್ಕಂಥದ್ದು. ಅಂದರೆ 3 ರಿಂದ 4 ಕ್ರೇನ್ಗಳನ್ನು ಈ ಒಂದು ದುರಸ್ತಿ ಕಾಮಗಾರಿಯಲ್ಲಿ ಬಳಸಲಾಗುತ್ತೆ. ಹೀಗಾಗಿ 3 ಕ್ರೇನ್ಗಳು ಬಂದಿರತಕ್ಕಂಥದ್ದು. ಇನ್ನೂ ಒಂದು ಕ್ರೇನ್ ಬಂದು ಅವು ಎಲ್ಲವೂ ಕೂಡ ಅಂದರೆ ಬೃಹತ್ ಗೇಟನ್ನು ಎತ್ತಿ ಇಳಿಸೋದಕ್ಕೆ ಅನುಕೂಲ ಆಗಲಿ ಅನ್ನುವ ಉದ್ದೇಶದಿಂದ ಈ ಕ್ರೇನ್ಗಳನ್ನು ತರಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಟಿಬಿ ಡ್ಯಾಂಗೆ ತಾತ್ಕಾಲಿಕವಾಗಿ 19ನೇ ಗೇಟ್ ಅಳವಡಿಕೆ ಮಾಡಲಾಗಿದೆ. 19ನೇ ಗೇಟ್ ಅಳವಡಿಕೆ ಕಾಮಗಾರಿ ಆರಂಭ ಆಗಿದೆ. ಕಾರ್ಯಾಚರಣೆಯಲ್ಲಿ 40 ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಡ್ಯಾಂನ ಮುಖ್ಯ ಇಂಜಿನಿಯರ್ಗಳು ಸ್ಥಳದಲ್ಲೇ ಇದ್ದು ಮೊಕ್ಕಾಂ ಹೂಡಿ ಜಲಾಶಯ ತಜ್ಞ ಕನ್ನಯ್ಯ ಮಾರ್ಗದರ್ಶನದಲ್ಲಿ ದುರಸ್ತಿ ಕಾರ್ಯಾಚರಣೆ ನಡೀತಾ ಇದೆ. ತುಂಗಭದ್ರಾ ಜಲಾಶಯದ 19ನೇ ಗೇಟ್
ದುರಸ್ತಿ ಕಾಮಗಾರಿ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು. ಈಗ ಕ್ರಸ್ಟ್ ಗೇಟ್ನ ಮೇಲೆ ಬೃಹತ್ ವಾಹನಗಳನ್ನು ಬಿಡಲಾಗ್ತಿದೆ. ಈ ದೃಶ್ಯದಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ದೊಡ್ಡ ದೊಡ್ಡ ಕ್ರೇನ್ಗಳನ್ನು ಬಳಸಿ ಗೇಟನ್ನು ಇಳಿಸುವ ಕೆಲಸ ಈಗ ಆರಂಭವಾಗ್ತಾ ಇದೆ. ಹೀಗಾಗಿ ಮೊದಲನೇದಾಗಿ ಒಂದು ಕ್ರೇನ್ ಹೋಗಿತ್ತು, ಈಗ ಎರಡನೇ ಕ್ರೇನ್ ಹೋಗ್ತಾ ಇರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಎರಡು ಗೇಟ್ಗಳು ಈಗಾಗಲೇ ಡ್ಯಾಮನ್ನು ತಲುಪಿರ್ತಕ್ಕಂಥದ್ದು, ಕ್ರಸ್ಟ್ ಗೇಟ್ನ ಮೇಲೆ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಅವುಗಳನ್ನು ಕೂರಿಸೋದಕ್ಕೆ ಬೃಹತ್ ವೆಹಿಕಲ್ಗಳನ್ನು ಕಳಿಸಿದ್ದಾರೆ. ಇನ್ನೊಂದು ಕಡೆಗೆ ನೀವು ಅಬ್ಸರ್ವ್ ಮಾಡ್ಬೋದು, ಕಾಮಗಾರಿ ಆರಂಭಕ್ಕೂ ಮುನ್ನ ಆಂಬುಲೆನ್ಸನ್ನು ಇಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು. ಯಾವ ಕಾರಣಕ್ಕೆ ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಯಾರಿಗಾದರೂ ಗಾಯಗಳಾದರೆ ಅವರನ್ನು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸೇರಿಸಬಹುದು ಅನ್ನೋ ಉದ್ದೇಶಕ್ಕೆ. ಜೊತೆಗೆ ಅದು ದೊಡ್ಡ ಅಂದರೆ ಒಂದು ರೀತಿಯ ಸೂಕ್ಷ್ಮ ಕೆಲಸವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನಾದರೂ ಕೂಡ ಆಗ್ಬೋದು, ಯಾವುದೇ ಸಂದರ್ಭದಲ್ಲಿ ಏನಾದರೂ ಕೂಡ ಆಗ್ಬೋದು ಹೀಗಾಗಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಆಂಬುಲೆನ್ಸ್ ಇದೆ, ಜೊತೆಗೆ ಬೇರೆ ಬೇರೆ ಇಲಾಖೆಯ ವಾಹನಗಳನ್ನು ಕೂಡ ಇಲ್ಲಿ ಕರೆಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಒಂದಷ್ಟು ಸಿಬ್ಬಂದಿಗಳನ್ನು ಅಂದರೆ ಮೆಡಿಕಲ್ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಇಮಿಡಿಯೇಟಾಗಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಇಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಯಾಕಂದರೆ ಡ್ಯಾಮ್ನಲ್ಲಿ ಏನೆಲ್ಲ ಘಟನೆಗಳು ನಡೀತವೆ ಅವು ಈಗ ಏನು ಒಂದು ರೀತಿಯ ಅಶುಭ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ, ಜೊತೆಗೆ ಆರೋಗ್ಯ ಇಲಾಖೆಯವರನ್ನು ಕೂಡ ಕರೆಸಿದ್ದಾರೆ. ಜೊತೆಗೆ ಈಗಾಗಲೇ 2 ಕ್ರೇನ್ಗಳು ಹೋಗಿವೆ, ಈಗ ಮತ್ತೊಂದು ಕ್ರೇನ್ ಕೂಡ ಬಂದಿರತಕ್ಕಂಥದ್ದು. ಅಂದರೆ 3 ರಿಂದ 4 ಕ್ರೇನ್ಗಳನ್ನು ಈ ಒಂದು ದುರಸ್ತಿ ಕಾಮಗಾರಿಯಲ್ಲಿ ಬಳಸಲಾಗುತ್ತೆ. ಹೀಗಾಗಿ 3 ಕ್ರೇನ್ಗಳು ಬಂದಿರತಕ್ಕಂಥದ್ದು. ಇನ್ನೂ ಒಂದು ಕ್ರೇನ್ ಬಂದು ಅವು ಎಲ್ಲವೂ ಕೂಡ ಅಂದರೆ ಬೃಹತ್ ಗೇಟನ್ನು ಎತ್ತಿ ಇಳಿಸೋದಕ್ಕೆ ಅನುಕೂಲ ಆಗಲಿ ಅನ್ನುವ ಉದ್ದೇಶದಿಂದ ಈ ಕ್ರೇನ್ಗಳನ್ನು ತರಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಟಿಬಿ ಡ್ಯಾಂಗೆ ತಾತ್ಕಾಲಿಕವಾಗಿ 19ನೇ ಗೇಟ್ ಅಳವಡಿಕೆ ಮಾಡಲಾಗಿದೆ. 19ನೇ ಗೇಟ್ ಅಳವಡಿಕೆ ಕಾಮಗಾರಿ ಆರಂಭ ಆಗಿದೆ. ಕಾರ್ಯಾಚರಣೆಯಲ್ಲಿ 40 ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಡ್ಯಾಂನ ಮುಖ್ಯ ಇಂಜಿನಿಯರ್ಗಳು ಸ್ಥಳದಲ್ಲೇ ಇದ್ದು ಮೊಕ್ಕಾಂ ಹೂಡಿ ಜಲಾಶಯ ತಜ್ಞ ಕನ್ನಯ್ಯ ಮಾರ್ಗದರ್ಶನದಲ್ಲಿ ದುರಸ್ತಿ ಕಾರ್ಯಾಚರಣೆ ನಡೀತಾ ಇದೆ. ತುಂಗಭದ್ರಾ ಜಲಾಶಯದ 19ನೇ ಗೇಟ್ ದುರಸ್ತಿ ಕಾಮಗಾರಿ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು. ಈಗ ಕ್ರಸ್ಟ್ ಗೇಟ್ನ ಮೇಲೆ ಬೃಹತ್ ವಾಹನಗಳನ್ನು ಬಿಡಲಾಗ್ತಿದೆ. ಈ ದೃಶ್ಯದಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ದೊಡ್ಡ ದೊಡ್ಡ ಕ್ರೇನ್ಗಳನ್ನು ಬಳಸಿ ಗೇಟನ್ನು ಇಳಿಸುವ ಕೆಲಸ ಈಗ ಆರಂಭವಾಗ್ತಾ ಇದೆ. ಹೀಗಾಗಿ ಮೊದಲನೇದಾಗಿ ಒಂದು ಕ್ರೇನ್ ಹೋಗಿತ್ತು, ಈಗ ಎರಡನೇ ಕ್ರೇನ್ ಹೋಗ್ತಾ ಇರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಎರಡು ಗೇಟ್ಗಳು ಈಗಾಗಲೇ ಡ್ಯಾಮನ್ನು ತಲುಪಿರ್ತಕ್ಕಂಥದ್ದು, ಕ್ರಸ್ಟ್ ಗೇಟ್ನ ಮೇಲೆ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಅವುಗಳನ್ನು ಕೂರಿಸೋದಕ್ಕೆ ಬೃಹತ್ ವೆಹಿಕಲ್ಗಳನ್ನು ಕಳಿಸಿದ್ದಾರೆ. ಇನ್ನೊಂದು ಕಡೆಗೆ ನೀವು ಅಬ್ಸರ್ವ್ ಮಾಡ್ಬೋದು, ಕಾಮಗಾರಿ ಆರಂಭಕ್ಕೂ ಮುನ್ನ ಆಂಬುಲೆನ್ಸನ್ನು ಇಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು. ಯಾವ ಕಾರಣಕ್ಕೆ ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಯಾರಿಗಾದರೂ ಗಾಯಗಳಾದರೆ ಅವರನ್ನು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸೇರಿಸಬಹುದು ಅನ್ನೋ ಉದ್ದೇಶಕ್ಕೆ. ಜೊತೆಗೆ ಅದು ದೊಡ್ಡ ಅಂದರೆ ಒಂದು ರೀತಿಯ ಸೂಕ್ಷ್ಮ ಕೆಲಸವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನಾದರೂ ಕೂಡ ಆಗ್ಬೋದು, ಯಾವುದೇ ಸಂದರ್ಭದಲ್ಲಿ ಏನಾದರೂ ಕೂಡ ಆಗ್ಬೋದು ಹೀಗಾಗಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಆಂಬುಲೆನ್ಸ್ ಇದೆ, ಜೊತೆಗೆ ಬೇರೆ ಬೇರೆ ಇಲಾಖೆಯ ವಾಹನಗಳನ್ನು ಕೂಡ ಇಲ್ಲಿ ಕರೆಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಒಂದಷ್ಟು ಸಿಬ್ಬಂದಿಗಳನ್ನು ಅಂದರೆ ಮೆಡಿಕಲ್ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಇಮಿಡಿಯೇಟಾಗಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಇಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಯಾಕಂದರೆ ಡ್ಯಾಮ್ನಲ್ಲಿ ಏನೆಲ್ಲ ಘಟನೆಗಳು ನಡೀತವೆ ಅವು ಈಗ ಏನು ಒಂದು ರೀತಿಯ ಅಶುಭ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ, ಜೊತೆಗೆ ಆರೋಗ್ಯ ಇಲಾಖೆಯವರನ್ನು ಕೂಡ ಕರೆಸಿದ್ದಾರೆ. ಜೊತೆಗೆ ಈಗಾಗಲೇ 2 ಕ್ರೇನ್ಗಳು ಹೋಗಿವೆ, ಈಗ ಮತ್ತೊಂದು ಕ್ರೇನ್ ಕೂಡ ಬಂದಿರತಕ್ಕಂಥದ್ದು. ಅಂದರೆ 3 ರಿಂದ 4 ಕ್ರೇನ್ಗಳನ್ನು ಈ ಒಂದು ದುರಸ್ತಿ ಕಾಮಗಾರಿಯಲ್ಲಿ ಬಳಸಲಾಗುತ್ತೆ. ಹೀಗಾಗಿ 3 ಕ್ರೇನ್ಗಳು ಬಂದಿರತಕ್ಕಂಥದ್ದು. ಇನ್ನೂ ಒಂದು ಕ್ರೇನ್ ಬಂದು ಅವು ಎಲ್ಲವೂ ಕೂಡ ಅಂದರೆ ಬೃಹತ್ ಗೇಟನ್ನು ಎತ್ತಿ ಇಳಿಸೋದಕ್ಕೆ ಅನುಕೂಲ ಆಗಲಿ ಅನ್ನುವ ಉದ್ದೇಶದಿಂದ ಈ ಕ್ರೇನ್ಗಳನ್ನು ತರಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ವಿಜಯನಗರ.